ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಬ್ಯಾಲ್ಯದಲ್ಲಿ ಸುಮಾರು 40 ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರವಾಗಿದ್ದು ಇಲ್ಲಿಯವರೆಗೆ ಪರೀಕ್ಷೆಗಳು ಸುಸೂತ್ರವಾಗಿ ನಡೆದುಕೊಂಡು ಹೋಗಿವೆ. ಆದರೆ ಈಗ ಇದ್ದಕ್ಕಿದ್ದಂತೆ ಇಲಾಖೆಯ ಹೊಸ ನೀತಿಯಂತೆ ಪರೀಕ್ಷಾ ಕೇಂದ್ರವನ್ನ ಹೋಬಳಿ ಕೇಂದ್ರವಾದ ಪುರವರಕ್ಕೆ ವರ್ಗಾಯಿಸಲಾಗಿದೆ. ಇನ್ನು ಇದನ್ನು ಪ್ರತಿಭಟಿಸಿ ಗ್ರಾಮಸ್ಥರು, ಪೋಷಕರು ಹಾಗೂ ಬ್ಯಾಲ್ಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಮುಂದೆ ಧರಣಿ ಕುಳಿತು ಮುಷ್ಕರ ಹೂಡುತ್ತಾ ಇಲಾಖೆಯ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಎಂ.ಆರ್. ನಾಗರಾಜ್ ಅವರು ಮಾತನಾಡಿ, ತುಂಬಾ ಹಳೆಯದಾದ ಈ ಶಾಲೆಗೆ ಒಳ್ಳೆಯ ಹೆಸರಿದೆ. ಹಾಗೆ ಪರೀಕ್ಷೆಗಳು ಸಹ ಇದುವರೆಗೂ ಚೆನ್ನಾಗಿ ನಡೆದಿವೆ. ಸ್ಥಳಾವಕಾಶವು ಕೊಠಡಿಗಳೂ ಕೂಡ ಇಲ್ಲೇ ಇವೆ. ಈ ಬಾರಿಯೂ ಎಸ್ಎಸ್ಎಲ್ಸಿಯಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಇದರ ಜೊತೆಗೆ ನಿಟ್ರಹಳ್ಳಿ ಪ್ರೌಢಶಾಲೆ ಮತ್ತು ಶೆಟ್ಟಿಹಳ್ಳಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೂ ಇದೇ ಪರೀಕ್ಷೆ ಕೇಂದ್ರವಾಗಿದ್ದು ಒಟ್ಟಾರೆ 200 ವಿದ್ಯಾರ್ಥಿಗಳು ಇದ್ದಾರೆ. ಸರ್, ಈ ಶಾಲೆ 56 ವರ್ಷ ಇತಿಹಾಸ ಇರುವಂಥದ್ದು. ಅಲ್ಲಿಂದ ಇಲ್ಲಿ ತನಕ ಬ್ಯಾಲ್ಯ ಎಸ್ಎಸ್ಎಲ್ಸಿ ಸೆಂಟರು ಇಲ್ಲೇ ಇದೆ. 45 ವರ್ಷದ ಸೆಂಟರ್ ನಡೀತಾ ಇದೆ. ಸ್ಟ್ರೆಂತ್ ಇದೆ. ಆಮೇಲೆ ಅದಕ್ಕೆ ಬೇಕಾದ ವ್ಯವಸ್ಥೆ, ಶಾಲಾ ಕೊಠಡಿಗಳಿದ್ದಾವೆ, ಹೋಬಳಿ ಹೆಡ್ ಕ್ವಾರ್ಟರ್ ಇದೆ. ಆಮೇಲೆ ಈ ಶಾಲೆಗೆ ಹಿಂದಿಂದ ಕುರುಡಿ, ಆನುಡಿ, ಗೌರಿಬಿದನೂರು ತಾಲೂಕು, ಕೊರಟಗೆರೆ ತಾಲೂಕು, ಮಧುಗಿರಿ ತಾಲೂಕು ಬೇರೆ ಬೇರೆ ಕಡೆಯಿಂದ ಬಂದು ಓದಿರೋ ಅಂಥ ವಿದ್ಯಾರ್ಥಿಗಳಿದ್ದರು. ಆಮೇಲೆ ಇಲ್ಲಿ ಒಳ್ಳೆ ಸ್ಟ್ರೆಂತ್ ಇದೆ, ಮೂಲಭೂತ ಸೌಲಭ್ಯ ಇದೆ. ಆದರೆ PEO ಅವರು ತಪ್ಪು ಮಾಹಿತಿ, ಹೆಡ್ ಮಾಸ್ಟರ್ ತಪ್ಪು ಮಾಹಿತಿಯಿಂದ ಈ ಸೆಂಟರ್ ತೆಗೆದು ಏಕಾಏಕಿ ಸೆಂಟರ್ ತೆಗೆದಿದ್ದಾರೆ. ಇಲ್ಲಿಗೆ ಸುಮಾರು ಜನ ಮಕ್ಕಳು ಬೇರೆ ಬೇರೆ ಹಳ್ಳಿ ಕಡೆಯಿಂದ ಬರ್ತಾರೆ, ಗ್ರಾಮೀಣ ಭಾಗದ ಬಡ ಮಕ್ಕಳೆಲ್ಲನೂ ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಿರೋದು. ಒಳ್ಳೆ ಸ್ಟ್ರೆಂತ್ ಇದೆ, ಒಳ್ಳೆ ಸ್ಕೋರ್ ಮಾಡ್ತಾರೆ. ಏಕಾಏಕಿ ತೆಗೆದುಬಿಟ್ಟು ಪುರವರಕ್ಕೆ ಹಾಕಿದ್ರೆ ಈಗ ಸ್ಟ್ರೆಂತ್ 100 ಇದೆ. ಆಮೇಲೆ 2 ಶಾಲೆ ಅಡಾಪ್ಟ್ ಆಗಿತ್ತು, ಒಂದು ಶೆಟ್ಟಿಹಳ್ಳಿ ಮತ್ತು ನಿಟ್ರಹಳ್ಳಿ, ಎರಡೂ ಸೇರಿ 191 ಇದೆ. ಈಗಿದ್ರೂ ಕೂಡ PEO ಅವರಿಗೆ ನಾವು ಸುಮ್ಮನೆ ಮನವಿ ಮಾಡಿದ್ವಿ. ಇಲ್ಲಿ ಮೌಖಿಕವಾಗಿ ಸುಮಾರು ಸರಿ ತಿಳಿಸಿದ್ರು ಕೂಡ ಏನು ಸ್ಟೆಪ್ ತಗೊಳ್ಳಿಲ್ಲ. ಎಷ್ಟು ವರ್ಷದಿಂದ ಇದು ಇವಾಗ ಸೆಂಟರ್ ಆಗಿದೆ? ಮೊದಲಿಂದನೂ ಸೆಂಟರ್ ಇದೆ. ಮತ್ತೆ ಇದಕ್ಕಿದ್ದ ಹಾಗೆ ಯಾಕೆ ತೆಗೆಸಿದ್ರು ಅಂತ ಅದನ್ನ ನಾವು ಇದಕ್ಕಿಂತ ಯಾಕೆ ತೆಗೆದ್ರೆ ಅಂತ ಕೇಳಿದ್ರೆ ಸರ್ಕಾರದ ಸರ್ಕ್ಯುಲರ್ ಇದೆ ಅಂತ ಆ ಮನುಷ್ಯ ಹೇಳ್ತಾರೆ. ಸರಿ ಸರ್, ಸರ್ಕ್ಯುಲರ್ ಕೊಡ್ರಿ ಅಂದ್ರೆ ಕೊಡಕ್ಕೆ ತಯಾರಿಲ್ಲ. ಏನು ನಿಮ್ಮ ಸರ್ಕ್ಯುಲರ್ ಅಂತ ಅವ್ರು ಓರೆಲ್ಲ ಕೇಳಿದ್ರೆ ಹೋಬಳಿಗೆ ಒಂದರಂತೆ ಮಾಡೋದು ಇದನ್ನ ಅಂತ ಹೇಳಿದ್ರು. ಸರಿ, ನಿಮ್ಮ ಹೋಬಳಿಗೆ ಒಂದರಂತೆ ಆಯಿತು. ಮಿಡಿಗೇಶಿ ಹೋಬಳಿಗೆ ಮಿಡಿಗೇಶಿ ಕೊಟ್ಟಿದ್ದಾರೆ, ಹೊಸಕೆರೆ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕ್ಯುಲರ್ ಬೇರೆನಾ? ದೊಡ್ಡೇರಿ ಹೋಬಳಿಯಲ್ಲಿ ಇದರಲ್ಲಿದೆ, ಬಡನಹಳ್ಳಿ ಇದೆ, ಮತ್ತು ದಂಡಿದೀಪ ಕೊಟ್ಟಿದ್ದಾರೆ. ಅದಕ್ಕೆ ಮಾತ್ರ ಬೇರೆ ಸರ್ಕ್ಯುಲರಾ? ಒಂದು ಹೋಬಳಿಗೆ 2. ಪುರವರ ಹೋಬಳಿಗೆ ಮಲ್ತಾ ಇದ್ದವನ್ನ ಮಾಡ್ತೀರಾ? ಮಧುಗಿರಿಗೆ ಒಂಥರ, ಪುರವರ ಹೋಬಳಿಗೆ ನಮ್ಮ ಕ್ಷೇತ್ರ ಕೊರಟಗೆರೆ ಬರ್ತದೆ. ಜೊತೆಗೆ ಮಂತ್ರಿಗಳು ಪರ್ಸ್ನಲಾಗಿ ಹೇಳಿದ್ದಾರೆ ಅದನ್ನು ಸರಿಪಡಿಸಿ ಫಸ್ಟು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ. ಅವ್ರು ಹೇಳಿದ್ರು ಕೂಡ ನಿನ್ನೆ ನಾವು ಅವ್ರು ಭೇಟಿ ಮಾಡೋಕ್ಕೆ ಹೋದರೆ ರೆಸ್ಪಾನ್ಸ್ ಮಾಡಿದಾಗಿ ತಪ್ಪಿಸ್ಕೊಂಡು ಹೋಗ್ತಾರೆ. ಆಮೇಲೆ ಶುಕ್ರವಾರ ಕೊಟ್ಟಿರೋ ಮನವಿ ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ. ಟಪಾಲಲ್ಲಿ ಅಲ್ಲೇ ಇಟ್ಕೊಂಡಿದ್ದಾರೆ. ಇಲ್ಲಿ ಕ್ಯಾನ್ಸಲ್ ಮಾಡಿಸೋದಕ್ಕೆ ಯಾರು ಕಾರಣ ಅಂತ ಹೇಳ್ತಾರೆ ನೀವು? PEO ಮತ್ತು ಹೆಡ್ ಮಾಸ್ಟ್ರು ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಇಲ್ಲಿಂದ. ಆಮೇಲೆ ಇವರೆಲ್ಲರೂ ಕೂಡ ಪುರವರ ಪ್ರೌಢಶಾಲೆಗೆ ಹೋಗಿ ಬರಲು ತುಂಬಾ ತೊಂದರೆಯಾಗುತ್ತದೆ. ಇನ್ನು ಹೆಣ್ಣು ಮಕ್ಕಳಿಗಿಂತೂ ಬಹಳ ತೊಂದರೆ ಆಗುತ್ತದೆ. ಇಲಾಖೆಯ ಗ್ರಾಮದ ಸಾರ್ವಜನಿಕರಿಗೆ ವಿಷಯ ತಿಳಿಸದೆ ಪರೀಕ್ಷಾ ಕೇಂದ್ರವನ್ನ ಪುರವರಕ್ಕೆ ವರ್ಗಾಯಿಸುವುದು ಖಂಡನೀಯ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಲು ನಾವು ಹಾಗೂ ಗ್ರಾಮಸ್ಥರು ಮಧುಗಿರಿಗೆ ಹೋಗಿದ್ದಾಗ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸದೆ ಉಡಾಫೆ ಉತ್ತರವನ್ನ ನೀಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರವನ್ನ ಬೇರೆಡೆ ಬಿಟ್ಟುಕೊಡುವ ಮಾತೇ ಇಲ್ಲ. ಜೊತೆಗೆ ಪರೀಕ್ಷೆಯನ್ನು ಸಹ ಬಹಿಷ್ಕರಿಸುತ್ತೇವೆ ಎಂದು ಹೇಳಿದರು. ನಂತರ ಗ್ರಾಮದ ಮುಖಂಡರಾದ BK ನಂಜೇಗೌಡ ಮಾತನಾಡಿ, ಪರೀಕ್ಷಾ ಕೇಂದ್ರಕ್ಕೆ ಬೇಕಾಗುವ ಎಲ್ಲಾ ರೀತಿಯ ಸವಲತ್ತುಗಳು, ಅನುಕೂಲಗಳು ಇಲ್ಲಿ ಇದ್ದರೂ ಸಹ ಪರೀಕ್ಷಾ ಕೇಂದ್ರವನ್ನ ಪುರವರಕ್ಕೆ ವರ್ಗಾಯಿಸುವ ಅವಶ್ಯಕತೆ ಏನಿತ್ತು? ಇಲ್ಲಿಂದ ಪುರವರಕ್ಕೆ ಹೋಗಿ ಬರುವ ಹೆಣ್ಣು ಮಕ್ಕಳಿಗೆ ಬಹಳ ತೊಂದರೆ ಆಗುತ್ತದೆ. ನಾವು ಯಾವ ಕಾರಣಕ್ಕೂ ಮುಷ್ಕರವನ್ನು ನಿಲ್ಲಿಸುವುದಿಲ್ಲ. ಬಾಲ್ಯ ಪ್ರೌಢಶಾಲೆ ಪರೀಕ್ಷಾ ಕೇಂದ್ರ ಮಂಜೂರು ಮಾಡಿಕೊಡಲೇಬೇಕು. ಬಾಲ್ಯ ಪ್ರೌಢಶಾಲೆಗೆ ಪರೀಕ್ಷಾ ಕೇಂದ್ರ ಮಂಜೂರು ಮಾಡಿಕೊಡಲೇಬೇಕು ಎಂದರು. ನಂತರ ಮಾತನಾಡಿದ ವಿದ್ಯಾರ್ಥಿಗಳು, ಸುಮಾರು ವರ್ಷಗಳಿಂದ ಇದೇ ಪರೀಕ್ಷೆ ಕೇಂದ್ರವಾಗಿದ್ದು ಈಗ ಇದ್ದಕ್ಕಿದ್ದಂತೆ ವರ್ಗಾಯಿಸುವುದು ಶಾಲೆಯ ಮಕ್ಕಳೆಲ್ಲರಿಗೂ ತುಂಬಾ ತೊಂದರೆ ಆಗುತ್ತದೆ. ಇಲ್ಲಿಗೆ ಬರುವವರು ಎಲ್ಲಾ ಹಳ್ಳಿಯ ಮಕ್ಕಳೇ. ಇಲ್ಲಿಗೆ ಸರಿಯಾದ ಸಮಯದಲ್ಲಿ ಬಸ್ ವ್ಯವಸ್ಥೆಯೂ ಕೂಡ ಇಲ್ಲ. ಆದ್ರಿಂದ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಪರೀಕ್ಷೆಯನ್ನು ಬರೆಯುವುದು ತುಂಬಾ ತೊಂದರೆಯಾಗುತ್ತದೆ. ಆದ್ರಿಂದ ಪರೀಕ್ಷೆ ಕೇಂದ್ರವನ್ನ ಇಲ್ಲಿಯೇ ಮುಂದುವರಿಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಒಟ್ಟಾರೆ ನಿಲುವು ಇದೇ ಆಗಿದ್ದು ಪರೀಕ್ಷಾ ಕೇಂದ್ರವನ್ನ ಇಲ್ಲೇ ಉಳಿಸಿಕೊಡಲು ಒತ್ತಾಯಿಸಿದ್ರು. ನಂತರ ಮಾತನಾಡಿದ ಗ್ರಾಮಸ್ಥರು, ಇಲ್ಲಿನ ಶಾಲೆ ಆಡಳಿತ ಸರಿ ಇಲ್ಲ. ಇಂತಹ ಮಾಹಿತಿಗಳು ಬಂದಾಗ ನಮ್ಮ ಗ್ರಾಮದ ಹಿರಿಯರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಿದಾಗ ನಾವುಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳುತ್ತೇವೆ. ಆದರೆ ಇಲ್ಲಿನವರೆಗೂ ಇಂತಹ ವಿಷಯಗಳಲ್ಲಿ ನಿರ್ಲಕ್ಷ್ಯ ತೋರ್ತಾರೆ. ಇನ್ನು ಮುಂದೆ ಶಾಲೆಯ ವಿಷಯದಲ್ಲಿ ಹೀಗಾಗಬಾರದು ಎಂದು ಒತ್ತಾಯಿಸಿದರು.
SDMC ಇದಿರ್ತಲ್ಲ ಕಮಿಟಿಗಾದ್ರೂ ಅದನ್ನ ಹೇಳ್ಬೇಕಾಯ್ತು. ಇಲ್ಲ ನಮ್ಮಲ್ಲಿ ಊರಿನಲ್ಲಿ ಯಾರು ಒಬ್ಬರಿಗೆ ಹೇಳಿದ್ರು ಸಾಕಾಯ್ತು, ನಾವು ಹೋಗ್ಬಿಟ್ಟು ಅದೇನು ಮಾಡ್ಬೇಕು ಮಾಡ್ತೀವಿ. STMC ಕಮಿಟಿ ಆಯ್ತಾ ಮಾತಾಡಿಲ್ಲ. ಎಲ್ಲಿ ನನಗೂ ನಮಗಾಗ್ಲಿ ನಮ್ಮ ಊರಿನಾಗ ಯಾರನ್ನ ಒಬ್ಬ ಮುಖ್ಯಸ್ಥರಿಗೆ ಅಷ್ಟೇ ನೋಡ್ರಿ ಹಿಂಗಾಗಿದೆ ನಿಮ್ಮ ಊರಿಂದ ಹೋಗಿ ನೋಡಿ ಅಂತಂದು ಹೇಳಿದ್ರೆ ನಾವು ಯಾರನ್ನ ಹೋಗಿ ಇಷ್ಟೊತ್ತಿಗೆ ಮಾಡ್ತೀವಿ. ಎಂಡಿಂಗ್ ಮೊನ್ನೆ ನಮಗೆ ಗೊತ್ತಾಗಿ 3 days ಆಯ್ತು. ಈಗ ಅವ್ರು ಯಾಕೆ ಈ ರೀತಿ ಮಾಡಿರ್ಬೋದು ಅಂತ ನಿಮ್ಮ ಒಂದು ಅಭಿಪ್ರಾಯ? ಬೇಜವಾಬ್ದಾರಿ ಸರ್ ಅಷ್ಟೇ. ಯಾರು ಬೇಕು ಅಂತ ಇರೋ ಡ್ಯೂಟಿ ಮಾಡೋರಿಗೆ ಯೋಗ್ಯತೆ ಈ ತರ ಮಾಡಿದ್ದಾರೆ. ಮುಷ್ಕರ ನಿರತ ಬಾಲ್ಯ ಗ್ರಾಮದ ಮುಖಂಡರು ದೂರವಾಣಿ ಮೂಲಕ ಇಲಾಖೆಯ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಸಂಪರ್ಕಿಸಲು ಪ್ರಯತ್ನಿಸಿದಾಗ ಅವರುಗಳು ಯಾವುದೋ ಮಹತ್ತರ ಸಭೆಯಲ್ಲಿ ಇರುವುದು ತಿಳಿದು ಬಂದಿದ್ದು ಅವರ ಪರವಾಗಿ BRCಗಳಾದ ಕಲಾಕೆ ಇಲಾಖೆಯ ಹನುಮಂತರಾಯಪ್ಪ, ಕಾಂತಮ್ಮ, ಪಾಪಣ್ಣ, ನವೀನ್ ಕುಮಾರ್ BA ಅವರು ಆಗಮಿಸಿ ಪೋಷಕರೊಂದಿಗೆ ಗ್ರಾಮಸ್ಥರೊಂದಿಗೆ ಮಾತನಾಡಿ ಶಾಲೆಯ ಬೀಗ ತೆಗೆಸಿ ತರಗತಿಗಳು ನಡೆಯಲು ಅನುವು ಮಾಡಿಕೊಟ್ಟರು. ಸ್ಥಳಕ್ಕೆ ಕೊಡಗಿನಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ತಮ್ಮ ಸಿಬ್ಬಂದಿಗಳಾದ ನಾರಾಯಣ ಸ್ವಾಮಿ ಮತ್ತು ಮಂಜುನಾಥ್ ಅವರೊಂದಿಗೆ ಆಗಮಿಸಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿದ್ರು.